ಮಾತ್ರ ನೆಕ್ಸ್ಟ್ ಲೆವೆಲ್ ಸೀನಿಕ್ ಪ್ಲೇಸ್ ಗಾಯ್ಸ್ ಅದು. ಶ್ರೇಣಿ ಮನೆಯಲ್ಲಿರೋದು ವಾಶ್ ಅಲ್ಲ, ಎಲ್ಲ ರೆಡಿ ಆಗಿಬಿಡ್ತೀವಿ. ಇವನೊಬ್ಬ ನೋಡಿ ಇಲ್ಲಿ ಇವಾಗ ಎದ್ದ. ಇನ್ನ ಎಷ್ಟು ಅಯ್ಯೋ ಸುಧಾಂಶು ಹೋಗು ಹೆಂಗೆ ಹೆಂಗಿರ್ತದೆ ಗ್ರಾಬ್ ನೀನು ಆಕ್ಷನ್ ಮಾಡಿದ್ರೆ ಅಜಿ ಯಾವ ರಜಿ ನಿಂದು ಯಪ್ಪ ಹೌಸ್ ದ ಜೋಶ್ ಹೈ ಹೈ ಹೈಯೇ ಲೋಲ್ ಹೇಳ್ತಿಲ್ಲ. ಬೆಳಿಗ್ಗೆನೂ ಹೈ ರಾತ್ರಿನೂ ಹೈ. ಕಟ್ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿಶನ್ ಮಾತಾಡ್ತಾ ಇದ್ದೀನಿ. ನನ್ನ ಹೊಸ ಒಳಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲ ಅನ್ಕೋಬೋದು ಏನಪ್ಪ ಕಿಶನ್ ಇಷ್ಟು ದಿನ ಮೈಕ್ ಮುಂದೆ ಆಡಿ ಹೇಳ್ತಿದ್ದ, ಇವತ್ತು ಕ್ಯಾಮ್ರಾ ಮುಂದೆ ವ್ಲಾಗ್ ಮಾಡ್ತೀನಿ ಅಂತ. ಸೊ ನಿಮ್ಗೆ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಬಿಡ್ತೀನಿ, ಹಾಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಕೂಡ ಬರುತ್ತೆ. ಇದ್ರ ಬಗ್ಗೆ ನಾನು ಹೇಳಬೇಕು, ಆ್ಯಕ್ಚುಲಿ ನಾನು ಯೂಟ್ಯೂಬ್ನ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ ಅವಾಗ ನಾನು ಜಸ್ಟ್ ಒಂದು ಕವರ್ ಸಾಂಗ್ಸ್ ಎಲ್ಲ ಬಿಡ್ತಾ ಇದ್ದೆ. ಅದಾದಮೇಲೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಸಡನ್ ನಂಗೆ ಒಂದು ಥಾಟ್ ಹೊಳಿತು, ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ನನಗೆ ನಿಮ್ದು ತುಂಬ ಸಪೋರ್ಟ್ ಬೇಕು ಗೈಸ್. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಸೊ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಮತ್ತು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೊರಟಿದ್ದೀವಿ. ಅದು ನಮ್ಮೂರಿಗೆ, ಚಿಕ್ಕಮಗಳೂರಿಗೆ. ಸೊ ಈ ವ್ಲಾಗ್ ತುಂಬ ಕ್ರೇಜಿ ಸಕ್ಕದಾಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ, ಅದು ಮಾತ್ರ ಶೋರ್. ಸೊ ಇವಾಗ ಹೊರಡೋಣ. ಆ್ಯಕ್ಚುಲಿ ಟೈಮು ಬಂದು ಇವಾಗ ಆಲ್ರೆಡಿ 12:30 ಆಗಿದೆ. ಸೊ ಎಲ್ಲರೂ ಬರ್ತಾರೆ. ನಿಮಗೆಲ್ಲ ನಮ್ಮ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲಿಂದ ಹೊರಡೋಣ ಗೈಸ್, ಬನ್ನಿ ಲೆಟ್ಸ್ ಗೋ. ಎಲ್ಲ ಪ್ಯಾಕ್ ಆಗಿದೆ ಗೈಸ್. ಇವಾಗ ನೋಡ್ಬೋದು 1:15ಗೆ ಇವಾಗ ಟ್ರೈನ್ ಇದೆ ಯಶವಂತಪುರದಿಂದ. ಗಿಟಾರ್ ಇಲ್ಲಿದೆ, ಗಿಟಾರ್ ನುಡ್ಸೋನು ಇಲ್ಲಿದೆ ನೋಡಿ ಗೈಸ್. ಇವನು ಯಾರು ಗೊತ್ತಾ, ಇವನು ಮೂವಿಲೆಲ್ಲ ಮಾಡಿದ್ದಾನೆ. KGF ಅಲ್ಲಿ ಸಂಜು ಬಾಯ್ ಬರ್ತಾ ಇರ್ತಾರೆ, ಇವನು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡ್ತಿರ್ತಾನೆ. कि मैं आ रहा हूं अपनी तलवार और KGF लेने. ಗೈಸ್ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಇವಾಗ 1:15 ಟ್ರೈನ್ ಇದೆ. ಬುಕ್ ಮಾಡಿದೆ ಆಟೋ, ಹೋಗೋಣ ಗೈಸ್. ಇವಾಗ ಗೈಸ್ ಹೊರಟಿದ್ದೀವಿ ಇವಾಗ ಆಟೋದಲ್ಲಿ. ಇವಾಗ ಏನು ಸೀನ್ ಅಂದರೆ, 2 ಡೇಸಿಂದ ಗ್ರೂಪಲ್ಲಿ ಯಾರೂ ಆ್ಯಕ್ಟಿವ್ ಇಲ್ಲ, ಅಂದರೆ ಜೋಶೇ ಇಲ್ಲ ಯಾರಿಗೂ, ಎಲ್ಲ ಸಪ್ಪಗಿದ್ರು. ಅದಕ್ಕೆ ಇವ್ನು ಏನು ಮಾಡೋನೆ ಅಂದರೆ, ಇವಾಗ ಇವ್ನು ಬರ್ತಾ ಇಲ್ಲ, ಎಲ್ಲ ಪ್ರ್ಯಾಂಕ್ ಮಾಡಿದ್ದಾನೆ ಇವಾಗ ಎಲ್ಲರಿಗೂ. ಇವನು ಬರೋದು ಯಾರಿಗೂ ಗೊತ್ತಿಲ್ಲ, ನನಗೆ ಮತ್ತೆ ಋತ್ವಿಕ್ಕಿಗಲ್ಲ, ಋತ್ವಿಕ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ತೋರಿಸ್ತೀನಿ. ಅವರೊಬ್ರಿಗೆ ಅಷ್ಟೇ ಗೊತ್ತಿರೋದು, ಅವ್ರಿಗೆ ನನಗೆ ಗೊತ್ತಿದೆ. ಸೊ ಇವನು ಬರ್ತಿಲ್ಲ ಅಂತ ಹೇಳಿದ್ದಾನೆ. ಇವಾಗ ಇವನು ಬರ್ತಾವನೆ. ಏನಾಗ್ಬೋದು ಮಗ ನಿನ್ನ ಪ್ರಕಾರ? ಅಲ್ಲಿ ಹೋದಾದ್ಮೇಲೆ ಎಲ್ಲರೂ ಹಾಕೊಂಡು ವಾಂಚ್ಲಿಲ್ಲ ಅಂದ್ರೆ ಸಾಕು, ಪಕ್ಕಾ ವಾಂಚ್ತಾರೆ ಇವನಿಗೆ. ಇನ್ನ ಜೋಶ್ ಡೌನ್ ಆಗೈತೆ, ಜೋಶ್ ಜಾಸ್ತಿ ಆಗುತ್ತೆ ಅನ್ಕೊಂಡ್ರೆ ಜೋಶ್ ಡೌನ್ ಆಗೈತೆ. ಇನ್ನ ಎಲ್ಲ ಸ್ಯಾಡ್ ಆಗಿದೆ, ನೋಡೋಣ ಏನಾಗುತ್ತೆ. ಇವ್ನು ಪ್ರ್ಯಾಂಕ್ ಅಂತ ಹೇಳಿದ್ಮೇಲೆ ಆಕ್ಚುಲಿ ಮತ್ತೆ ಜೋಶ್ ಡೌನ್ ಆಯ್ತು. ಯಾರಿಗೂ ಇವಾಗ ಇಂಟ್ರೆಸ್ಟ್ ಎಲ್ಲ ತರಾಗಿದೆ. ಅಲ್ಲಿ ಹೋಗ್ಬಿಟ್ಟು ತುಂಬ್ಸೋಣ ಎಲ್ಲ ಜೋಶ್. ಇವಾಗ ತುಂಬ್ಸೋಣ, ರಿಯಾಕ್ಷನ್ ತೋರಿಸ್ತೀನಿ ಎಲ್ಲಾರ್ದು ನೋಡಿ. ಕ್ರೇಜಿ ಆಗಿರುತ್ತೆ ಕಳಿಸ್ತಾರೆ. ನಾವು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಇವಾಗ. ಸೊ ಎಲ್ಲರಿಗೂ ವೆಯ್ಟಿಂಗ್ ಆ್ಯಕ್ಚುಲಿ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ. ಫೈನಲಿ ಹೋಗ್ತಾ ಇದ್ದೀವಿ ಬ್ರೋ. ನೀವು ಶಾಕ್ ಆಗ್ಬೇಡಿ, ನೀನೇ ಐಡಿಯಾ ಕೊಟ್ಟಿದ್ದು. ನಿಮ್ಮ ಅಜ್ಜಿನ ಪ್ಯಾಕ್ ಮಾಡಂದ್ರೆ ನೀನು ಪ್ಯಾಕ್ ಮಾಡ್ಕೊಂಡು ವಿಡಿಯೋ ಕಾಲ್ ಬಂದಾಗ ಯಾರು ಐಡಿಯಾ ಕೊಟ್ಟು? ಇವಳೆ ಐಡಿಯಾ ಕೊಟ್ಟಿದ್ದು. ಅಲ್ಲ ಇಲ್ಲಿ ಪ್ರ್ಯಾಂಕ್ ಮಾಡಿದ್ದೆ ನೀನು, ಅಲ್ಲ ರಿತೇಶಿಗೆ ಐಡಿಯಾ ಕೊಟ್ಟಿದ್ದೆ ನೀನು. ಏನಂತೀರ ಬ್ರೋ? ಅವಳೆ
ನಾಳೆ ಹೋಗ್ತಾ ಇದೀವಿ ಟ್ರಿಪ್ಪಿಗೆ. ಏನು ಅದು ಬರ್ತಾ ಇಲ್ಲ, ಫೀಲ್ ಬರ್ತಾ ಇಲ್ಲ, ಜೋಶ್ ಬರ್ತಾ ಇಲ್ಲ. ಒಂದು ಇದನ್ನ ಮಾಡೋಣ. ಒಪ್ಕೋ ಶ್ರೇಯ, ಇಷ್ಟೆಲ್ಲ ಆದ್ಮೇಲೆ ಒಪ್ಕೋ. ಸುಮ್ನಿರೋ What is this? ಅದು ಎಷ್ಟು ಇವಳೆ ನಿಜಾನು ಅಂತ ನಾನೇ ಕೇಳಿರೋದು. ಎಷ್ಟು ಸ್ಯಾಟಿಸ್ಟ್ ಆಗಿರೋದು ಹೇಳು. ಕೇಳೋದು ಸುಮ್ಮನೆ ನಿಮ್ಮ ಅಜ್ಜಿ ಎಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ಫೈನಲ್ ಇವಾಗ ಟ್ರಿಪ್ ಪ್ಲಾನ್ ಮಾಡ್ರೆ ಸಕ್ಸಸ್ಫುಲ್ ಆಗಿ ಪ್ಲಾನ್ ಮಾಡಿದೀವಿ. ಏನ್ ಅನ್ಸ್ತಿದೆ ಆಫ್ಟರ್ ಅ ಲಾಂಗ್ ಟೈಮ್? 2024ನೇ ಇಸ್ವಿಲ್ ನಾವು ಈ ತರ ಟ್ರಿಪ್, 23ನೇ ಇಸ್ವಿಲ್ ನಾವು ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅವತ್ತಿಂದ ಮಾಡ್ತಾನೆ ಇದ್ವಿ, ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಇವತ್ತು ಹೊರಟಿದೀವಿ, ಟ್ರೈನ್ಗೆ ಕಾಯ್ತಾ ಇದೀವಿ. ಟ್ರೈನು ಬಂದಿಲ್ಲ, ತೋರಿಸ್ತಾ ಇದೆ, ಇನ್ನೂ ಬಂದಿಲ್ಲ. ಪ್ಲಾಟ್ಫಾರ್ಮ್ ಇದೇನಾ ಅಂತ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅಷ್ಟೆಲ್ಲ ನಿಂಗೇನ್ ಅನ್ಸ್ತಿದ್ಯೋ? ಏನು ಏನ್ ಅನ್ಸ್ತಿದೆ ನಿಂಗೆ? ಹೌಸ್ ದ ಜೋಶ್? ಟ್ರಿಪ್ ಹೋಗ್ತಿರೋದು ಮಜಾನೇ, ಓಕೆ. ಬಟ್ ನಾನು ಶಾಕ್ ಆಗಿದ್ದು ರಿತೇಶ್. ಏನು ಅಂದ್ರೆ ಅವ್ರ ಅಜ್ಜಿನ ಪ್ಯಾಕ್ ಮಾಡ್ತೇನೆ ಅನ್ಕೊಂಡ್ರೆ ಅವನೇ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಶ್ರೇಯಾ, ಟ್ರೈನ್ ಅಂತೂ ಬಂತು, ಪ್ರ್ಯಾಂಕ್ನು ಮಾಡಾಯ್ತು ನೀನು. ಏನು ಮಾಡಿಲ್ಲ ಪ್ರಾಂಕ್, ನಿಮ್ದೆ ಹೆಂಗ ಅನ್ಸ್ತಿದೆ ಇವಾಗ ಟ್ರಿಪ್ ಹೋಗ್ತಾ ಇರೋದು? ಫುಲ್ ಖುಷಿ ಆಗ್ತಿದೆ, ಫುಲ್ ಹಾ, ಏನನ್ಬೇಕು? ತುಂಬಾ ವರ್ಷದ ಕನಸು. ಹೌದೌದು. ಅಂತೂ ಇಂತೂ ಇವಾಗ ದೇವ್ರ ದಯೆ ಏನೋ ಅದು ಬ್ರೋ ಹೆಂಗಾಗಿದೆ ಅಂದ್ರೆ ಇವ್ರೆ ಜನರೇ, ಒಬ್ರು ನಾನು ಆಗಲ್ಲ ಬರಲ್ಲ ಏನಿಲ್ಲ, ಹೊರಡೋಣ ಯಾವತ್ತು, ಆಯ್ತು ಅಷ್ಟೇ. ಅದೇ ಸ್ಪೆಷಲ್. ಮುಗೀತು ಅಷ್ಟೇ, ಹೊಲ್ಟಿದ್ದೇವೆ. ಮೇಘಾ ಜಾಧವ್ 69 ನಮ್ದೇ ತಾನೆ ಅಲ್ವಾ? 68 ನಮ್ದು ಅಷ್ಟೇ. ನೋಡ್ತೀನಿ ರೀ ಒಂದು ನಿಮಿಷ ಗೈಸ್. ಹೇಳಿದ ತಕ್ಷಣ ಎದ್ದೋದ್ರು. ಹೌದು ಪಾಪ ಭಾಳ ಒಳ್ಳೆಯವರು. ಯಾಕಂದ್ರೆ ನನಗೆ ಗೊತ್ತು, ಅವ್ರು ಅರಸೀಕೆರೆ ಅವರು. ಬೇಕಾದ್ರೆ ನಾನು ವಿಡಿಯೋ ಮಾಡಿ ಆಮೇಲೆ ಅರಸೀಕೆರೆ ಜಂಕ್ಷನ್ ಬಂದಾಗ ಅವ್ರು ಇಳ್ಕೊಂಡು ಹೋಗ್ತಾರೆ. ನಮ್ಮೂರವ್ರು ನನಗೆ ಗೊತ್ತು ಬ್ರಾ ಇಂಥವ್ರು ಯಾವ ಬಾಳೆಹಣ್ಣೆ ಸಿಪ್ಪೆ ಬಿಡಿಸ್ತೀನಿ ರೀ. ಬಾಳೆಹಣ್ಣು ತಂದೆ ಅಂಟಿನ ಸಿಪ್ಪೆನಾ ಇಷ್ಟೇ ಜೀವನನೇ ಇಷ್ಟು. ಇವಾಗ ಸುಧಾಂಶು ಏನ್ ಮಾಡ್ತಾವ ನೋಡಿ. ಹಾ, ಕಮಾನ್. ಗೈಸ್, ಇವಾಗ ನಾವು ಕಡೂರಿಂದ ಇಳಿಬೇಕು ಇವಾಗ ಗೈಸ್. ಲೆಟ್ಸ್ ಗೋ. ಇವಾಗ ಕಡೂರಿಂದ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಚಿಕ್ಕಮಂಗ್ಳೂರು ಬಸ್ ಹಿಂಗ್ ಹೋಗಲ್ಲ. ಬಾತ್ರೂಮ್ ಹತ್ರ ಅಯ್ಯೋ, ಇವರು ಹಿಡ್ಕೊಂಡು ವ್ಲಾಗ್ ಮಾಡಿದ್ರೆ ನಾನು ಮಾಡ್ದೆ ಅದಾಯ್ತು. ಬಾತ್ರೂಮ್ ಹತ್ರ ನಿಲ್ಸ್ಕೊಂಡಿದ್ದಾರೆ ಗಾಯ್ಸ್. ಪಾಸ್ ಮಾಡ್ಬಿಟ್ರೆ ಬಾತ್ರೂಮ್ ನೋಡಿ. ಸಾರಿ, ವಿ ಕಾಂಟ್ ಶೋ ದಟ್. ಶ್ರೇಯ, ನಿಮ್ಮ ಮನೆಯಲ್ಲಿರೋದು ವಾಶ್ ಅಲ್ಲ, ಆಡುಗೋಡಿ ಗಾಯ್ಸ್. ಕೋರ್ಮಂಗ್ಲ ಪಕ್ಕ ಆಡುಗೋಡಿ. ಗೈಸ್, ಫೈನಲಿ ಚಿಕ್ಕಮಗಳೂರಿಗೆ ಬಂದಿದ್ದೀವಿ ಇವಾಗ. ಸೊ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ನೋಡೋದು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ. ಗೈಸ್, ಹೆಂಗೆ ಅನಿಸ್ತಿದೆ? ವಿ ಆರ್ ಫೈನಲಿ ಚಿಕ್ಕಮಂಗ್ಳೂರು. ಪಶ್ಚಿಮ ಘಟ್ಟಕ್ಕೆ ಬಂದಿದ್ದೀವಿ. ಹಾಂ, ಇನ್ನ ಕಿಶನ್ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿ ಏನೋ ಮಾಡಿಸಿದಾರಂತೆ ತಿನ್ನಕ್ಕೆ. ಹಾಂ ಪಾನಿಪುರಿ. ಗೈಸ್, ಏನು ಅನಿಸ್ತಿದೆ ರಿತೇಶ್? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕೀರ್ತನ, ಏನು ಇಗ್ನೋರಾ? ಕ್ಯಾಮ್ರಾ ಬಂದ ತಕ್ಷಣ ಇಗ್ನೋರಾ? ಹಾ, ಅಲ್ಲ, ಏನ್ ಅನ್ಸ್ತಿದೆ ಕೇಳ್ತಾ ಇದ್ದೀನಿ. ಏನ್ ಅನ್ಸ್ತಿದೆ? ವೆದರ್ ಚೇಂಜ್ ಫೀಲ್ ಆಗ್ತಾ ಇದೆ, ಮಸ್ತಾಗಿ ಅನ್ಸ್ತಾ ಇದೆ.
ತೋರಿಸ್ಬಿಡಿ ಅದಕ್ಕೆ ಸಖತ್ತಾಗಿದೆ ಬ್ರೋ. ಸೊ ಇವಾಗ ಇಲ್ಲಿಂದ ನಮ್ಮ ಮನೆಗೆ ಹೋಗ್ತಾ ಇದೀವಿ ಇವಾಗ ಗೈಸ್. ಪಾನಿಪುರಿ ತಿನ್ನಕ್ಕೆ ಪಾನಿಪುರಿ ಗೈಸ್ ಪಾನಿಪುರಿ ಬರುತ್ತೆ. ಗೈಸ್ ಫೈನಲಿ ಇವಾಗ ನಮ್ಮ ಮನೆಯಿಂದ ಹೊರಟಿದೀವಿ ಇವಾಗ ಪುಣ್ಯನ ಮನೆಗೆ. ಹೆಂಗಿತ್ತು ಪಾನಿಪುರಿ? ಸೂಪರ್ ಸೂಪರ್. ಇವಾಗ ಇಲ್ಲಿಂದ ಮೂಡ್ಗೆರೆ ಆಲ್ದೂರು ಆಲ್ದೂರ್ ಪುಣ್ಯ ಮನೆ ಹೋಗೋಣ. ಲೆಟ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಐ ಆಮ್ ಸೋ ಸಾರಿ ಗೈಸ್, ನೆನ್ನೆ ಚಿಕ್ಕಮಗಳೂರಿಗೆ ಬಂದಮೇಲೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಈ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಕ್ಯಾಮ್ರಾ ಎತ್ತಿದ ಕೂಡಲೇ ಓವರಾಗಿ ಡೌ ಮಾಡ್ತಾಯಿದ್ರು. ಸೊ ಸುಮ್ಮನೆ ಅದೇ ಜಾಸ್ತಿ ಮತ್ತೆ ಏನೂ ತೋರ್ಸೋಕ್ಕೆ ಹೋಗಿಲ್ಲ. ಸೊ ನಿನ್ನೆ ನಾವು ಚಿಕ್ಕಮಗಳೂರಲ್ಲಿ ನಮ್ಮ ಮನೆ ತೋರಿಸ್ಬಿಟ್ಟು ಎಲ್ಲರಿಗೂ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಸೀದಾ ಇವಾಗ ಆಲ್ದೂರ್ ಅಂತ ಚಿಕ್ಕಮಗಳೂರು ಆದಮೇಲೆ ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, ಇವಾಗ ಅಲ್ಲೇ ಸ್ಟೇ ಆಗಿದ್ವಿ ನಿನ್ನೆ. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ದೇವ್ರ ಮನೆಗೆ ಹೋಗ್ತಾಯಿದ್ದೀವಿ. ಇವಾಗ ಇದೇ ಫಸ್ಟ್ ಪ್ಲೇಸ್ ಇವತ್ತೇ ಇವಾಗ ಹೋಗ್ಬೇಕು. ಇವಾಗಿಂದ ದೇವ್ರ ಮನೆ ಮತ್ತು ಬೇರೆ ಬೇರೆ ಕಡೆ ಹೋಗಬೇಕು. ಮಾತ್ರ ನೆಕ್ಸ್ಟ್ ಲೆವೆಲ್ ಸೀನಿಕ್ ಪ್ಲೇಸ್ ಗಾಯ್ಸ್, ಅದು ನಿಮಗೆ ತೋರಿಸ್ತೀನಿ, ಸಕ್ಕತ್ತಾಗಿರುತ್ತೆ. ಬನ್ನಿ ಲೆಟ್ಸ್ ಗೋ. ಇವಾಗ ಆಲ್ರೆಡಿ ಆಗಿದೆ 7 ಅರೌಂಡ್ ಆಗಿದೆ. ಇವಾಗೆಲ್ಲ ಹೊರಡ್ಬೇಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಸಿಗೋಣ ಗಾಯ್ಸ್ ದೇವ್ರ ಮನೇಲಿ. ಲೆಟ್ಸ್ ಗೋ ಗಾಯ್ಸ್. ನಿಮ್ಗೊಂದು ಏನೋ ತೋರಿಸ್ತೀನಿ ಇವಾಗ. ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಇಲ್ಲಿಂದ ವ್ಯೂ ಸಕ್ಕತ್ತಾಗಿದೆ ನೋಡಿ. ಹಂಗೆ ನಮ್ಮ ಫ್ರೆಂಡ್ ಮನೆ ತೋರಿಸ್ತೀನಿ ನೋಡಿ ಗಾಯ್ಸ್. ಸೈಡ್ ಹೋಗೋ. ಕ್ರೇಜಿ ವೆದರು ಮಾತ್ರ. ಇದನ್ನೆಲ್ಲ ನೋಡ್ತಿದ್ರೆ ಮುಂದೆ ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತಲ್ಲ ಮಗ. ಎಸ್ ಆಫ್ ಕೋರ್ಸ್. ಜೀವನದಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಈ ಥರ ಜಾಗದಲ್ಲಿ ಒಂದು ಮನೆ ತೊಗೊಂಡು ಕಟ್ಕೊಂಡು ಹ್ಯಾಪಿಯಾಗಿ ರಿಟೈರ್ ಆಗಿದ್ರೆ ಪೀಸ್ ಗೈಸ್. ಸ್ವರ್ಗ. ಏನಂದರೆ ಎಲ್ಲರ ಲೈಫಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ನೆಮ್ಮದಿ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಅಲ್ವಾ. ಏನು ಮಾಡಿದ್ರು ಮತ್ತು ಜಾಗದಲ್ಲಿ ಬಂದುಬಿಟ್ಟು ಎಲ್ಲ ದುಡ್ಡು ಮಾಡಿ ಸೆಟ್ಲ್ ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್ ಸುಖ. ಕ್ರೇಜ್ ಇದೆ ಮಗ. ಮುಂದೆ ಒಳ್ಳೆ ಗಾಳಿ ಅಲ್ಲ. ಇವಾಗ ಕ್ಯಾಮ್ರಾದಲ್ಲಿ ಇಲ್ಲಿ ಮುಂದೆ ಒಬ್ರು ಕೂತಿರಲ್ಲ, ಇವಳು ಪುಣ್ಯ ಇರಕ್ಕೆ ನೀವು ಕಪ್ಪು ಕಾಣಿಸ್ತೀರಾ. ಪುಣ್ಯ ಫ್ರೇಮಿಂದ ಆಚೆ ಹೋಗು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಮಾತಾಡಿ ಇವಾಗ. ಓಕೆ ಇವಾಗ ಫುಲ್ ಗ್ಲೋ ಬಂತು. ಈ ತರ ರೇಸಿಸ್ಟ್ ಜೋಕ್ಸ್ ನಾನು ಅಕ್ಸೆಪ್ಟ್ ಮಾಡಲ್ಲ ಪ್ಲೀಸ್. ಗೈಸ್ ರೇಸಿಸ್ಟ್ ಜೋಕ್ ಇಲ್ಲಿ ಯಾರು ರೇಸರ್ ಇಲ್ಲ. ರೇಸ್ ಎಲ್ಲ ಮಾಡಲ್ಲ ನಾವು. ರೇಸಿಸ್ಟ್ ಅಂತ ನಮ್ಮ ಅಪ್ಪ ಬಿಡಲ್ಲ ರೇಸ್ ಮಾಡಕ್ಕೆ. ಕಾರ್ ಓಡಿಸೋದೇ ತಾನೇ ರೇಸಿಸ್ಟ್. ಫಾಸ್ಟ್ ಆಗಿ ಓಡಿಸ್ತಾರಲ್ಲ. ಬೈಕ್ ಓಡಿಸೋದು ಅವರು ಬೈಕ್ ರೇಸರ್. ಬೈಕ್ ರೇಸಿಸ್ಟ್. ರೇಸಿಸ್ಟ್ ಕಾಮನ್ ವರ್ಡ್. ಓ ಕಾಮನ್. ಕಾರ್ ಅವ್ರಿಗೆ ಬೇರೆ ಇಲ್ಲ, ಬೈಕ್ ಅವ್ರಿಗೆ. ಸೈಕಲ್ ಅಲ್ಲಿ ರೇಸಿಸ್ಟ್. ಹಿಂಗೆ ಎಡ್ಕೊಂಡು ಓಡಿದ್ರು ರೇಸಿಸ್ಟ್. ನಾನು ರೇಸಿಸ್ಟ್. ಒಂಚೂರು ಅರ್ಥ ಆಗ್ತಿಲ್ಲ ಅವ್ರು ಹೇಳ್ತಿರೋದು. ಹೌದು, ಏನು ಅರ್ಥ ಆಗ್ತಿಲ್ಲ. ನಾವು ಹಳ್ಳಿಯಿಂದ ಬಂದಿರೋದು. ಫೋಟೋಲಿ ತೋರಿಸು. ಟೊಮೊಟೊ ಅಂತಾರ ಇದ್ಲು. ನೆನ್ನೆ ಕಿತ್ತೋಯ್ತು. ಯಾವ ತರ ಹಣ್ಣು ಆಗೋಳೆ? ಸಿಮೆಂಟ್ ತರ ಆಗೋಳೆ. ಅವಾಗಲೇ ದಪ್ಪಕ್ಕಿದ್ದ. ಅದೇ ಹೇಳಿದ್ದು. ಗೈಸ್ ಇವಾಗ ನಿಮಗೆ ತೋರಿಸಿದ್ನಲ್ಲ ಮನೆ, ಇವ್ರದೇ ಅದು, ಇವ್ರದೇ ಮನೆ ಅದು. ಸಾಕಾಗಿದೆ ಅಲ್ಲ. ಎಲ್ಲರೂ ಬಂದ್ಬಿಡ್ತಾರೆ. ಬಂದ್ಬಿಡಿ ಅಲ್ಲ. ಎಲ್ಲ ಬಂದ್ರೆ ಓಕೆನಾ? ಪಕ್ಕ. ಯಾವ ಭೂಮಿಕಾ? ಶ್ರೇಯಾ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇನ್ನೂ ರೆಡಿ ಆಗಿಲ್ಲ, ನೀನೆಲ್ಲ ರೆಡಿ ಆದ್ರು. ನೋಡು ಕ್ಲಿಪ್ ಅಲ್ಲಿ ಟ್ರೈನ್ ಕಳ್ಕೊಂಡು ಕ್ಲಿಪ್ ನ ಇಲ್ಲೂ ಕಳ್ಕೊಂಡು ಕ್ಲಿಪ್ ಯೂಸ್ ಮಾಡ್ತಿದಲ್ಲ. ಕ್ಲಿಪ್ ಮೇಘನ ಹತ್ರ ಇದೆ. ಮೇಘನ ಮಿಸ್ ಮಾಡ್ಕೊಂತೀವಿ. ಮಜಾಕ್ಕೆ ಅವನ. ಎಸ್ ಆಫ್ ಕೋರ್ಸ್. ಏನ್ ನೀನು ಮದುವೆ ಆಗ್ತೀಯ ಅವನ್ಗೆ? ಅವನ ಜೊತೆ ಅಪ್ಪ ಯಾರು ಸಿಕ್ಕಿದ್ರು ಮದ್ವೆ ಆಗೋದಂತೆ. ಎಲ್ಲ ರೆಡಿ ಆಗಿಬಿಡ್ತೀವಿ. ಇವನೊಬ್ಬ ನೋಡಿ ಇಲ್ಲಿ ಇವಾಗ ಇದ್ದ. ಏನ್ ಸಮಾಚಾರ? ಏನೋ ಹೇಳ್ತೀನಿ. ಇನ್ನ ಎಷ್ಟೊತ್ತು ನಿಂಗೆ ರೆಡಿ ಹಾಕೆ?
ಹಾ ಇನ್ನೊಂದಿನ ಯಾಕೆ ನೀವ್ ಯಾಕೆ ಅವ್ನಿಗೆ ಯಾರು ಹೇಳ್ತಿಲ್ಲ ಅವನಿಗೆ ಎದ್ದಳಲಿ ಜಲ್ದಿ ನೋಡಿ ಬೆಡ್ಶೀಟ ಪಾಪ ಅವಳೇ ಮನಸ್ತಾ ಇದ್ದಾಳೆ ನಾ ಮಲ್ಗಿರೋದ್ರಲ್ಲ ಅವಳೇ ಮನೆ ಅದಕ್ಕೆ ಮಾಡಿಸ್ತಾಳೆ ಏನಂತ ಪುಣ್ಯ. ಹಾ ಗೈಸ್, ಇವ್ರನ್ನ ಓಡಿಸಿ ಸುಸ್ತಾಗಿ ಹೋಗ್ಬಿಡ್ತು. ಫೈನಲಿ ಹೊರಟಿದೀವಿ ದೇವ್ರ ಮನೆಗೆ. ಲೆಟ್ಸ್ ಗೋ. ಏನಂತ ರಿತೇಶ್? ಸುಸ್ತಾಗಿ ಹೋಗ್ಬಿಟ್ಟಲ್ಲ ಅವ್ರನ್ನ ಓಡಿಸಿ. ಚೆನ್ನಾಗಿದೆ. ಇವಳು ಶ್ರೇಯಾ ಅಂತ ಫ್ರಂಟ್ ಸೀಟ್ ಅಲ್ಲಿ ಅವಳೆ ಕೂರೋದು ಇವಾಗ. ನಾನು ಹೇಳಿದಕ್ಕೆ ಮಾತ್ರ ಉತ್ತರ ಕೊಡು. ಏನು ಮಗ, ಇವ್ರನ್ನ ಓಡಿಸಿ ಸುಸ್ತಾಯ್ತಲ್ಲ. ಅಪ್ಪ ಅದಕ್ಕೆ ರಿಫ್ರೆಶ್ ಮಾಡ್ತಿದ್ದೀನಿ ಕಾರ್ನ. ಓಕೆ ಗೈಸ್, ಲೆಟ್ಸ್ ಗೋ. ದೇವ್ರ ಮನೆ ಕರಿಯೋರು ಇನ್ನೂ ಬಂದಿಲ್ವೇನೋ ಅಲ್ಲಿ ನೋಡಿ ಗೈಸ್. ಟೈಮ್ ಆಗ್ಬಿಟ್ಟಿದೆ ಇನ್ನ ಅಲ್ಲೇ ಹೊರಡ್ರು ಇವ್ರು ನೋಡಿ. ಅಜ್ಜ ಯಾವ ಊರ ಅಜ್ಜ ನಿಂದು? ಟವಲ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಕೊಡು ಮೈಕ್. ಏನು ಬೆಂಗ್ಳಂಗೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ದದೆ. ಹಾ ಆಯ್ತು, ಹೊರಡೋ ಬೇಗ ಆಯ್ತು. ಓಕೆ ಗೈಸ್, ಹೊರಡೋಣ. ಲೆಟ್ಸ್ ಗೋ. ನಾನು ಬರ್ತೀನಿ. ತರುಣಿಯ ವಿರಹ ಮರೆಯಬೇಡಲೋ ಚೆಲುವ ಶರಣಾಗಿ ಬಂದೆ ಹೂವಿನ ಹಾಸಿಗೆ ಸುಡುವ ಬೇಸಿಗೆ ಹೂವಿನ ಹಾಸಿಗೆ. ಸೊ ಇವಾಗ ಒಂದು ಸ್ಟಾಪು, ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಹೊರಡೋದು ಗೈಸ್. ಎಲ್ಲಿ? ಅಲ್ಲಿ ನೋಡಿ ಗೈಸ್, ಅಲ್ಲಿ ಕಪಲ್ಸ್. ಹಂಗೆ ರಿವರ್ಸ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸುಧಾಂಶು ಜಸ್ಟ್ ಮಿಸ್, ಹೋಗ್ಬಿಡ್ತಿದ್ದ. ಹೋಗ್ಬಿಟ್ಟ ಅನ್ಬೇಕಿತ್ತು. ನಮ್ ದೇಶ ಇದು, ನಾವು ಕಟ್ಟಿದ ದೇಶ ಇದು. ನೀವು ಕಟ್ಟಿದ್ದ ಗೈಸ್. ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಆದ್ಮೇಲೆ ಸಿಗೋಣ ಗೈಸ್. ಇವಾಗ ಕರೆಕ್ಟ್ ರಿತೇಶ್, ಕರೆಕ್ಟಾಗಿ ಕುತ್ಕೊಂಡ್ಬಿಡು ಮಧ್ಯದಲ್ಲಿ, ಆಯ್ತಾ? ನೀವು ಅಂತಾರೆ, ಅವನೇ. ನಮಗೆಲ್ಲ ಇಲ್ಲ ಜಾಗ, ನಮಗಿಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಗಾಯ್ಸ್. ಆಯ್ತಾ? ಹೆಂಗಿತ್ತು ಇಡ್ಲಿ? ಅದ್ಯಾವುದು ಎರಡು ಬಿಟ್ಟೋಯ್ತಿದೀವಿ ಗೈಸ್ ಇವಳನ್ನ. ಬಾ ಹಂಗೆ ಬರ್ತೀಯಾ? ಆಯ್ತು ಫೈನ್, ಆಯ್ತು ಬಾ. ಆಯ್ತು, ನಿಲ್ಸೋ ಮಗ, ಸಾಕು. ಹೋಗು. ಶ್ರೇಯ ಬಾಯ್. ಆಯ್ತು ಶ್ರೇಯ ಬಾ. ಆಯ್ತು, ಕೂರ್ಸ್ಕೊಳ್ಳಿ. ತಡಿ. ಹೋಗು. ಆಯ್ತು. ಶ್ರೇಯ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಗೈಸ್, ಫೈನಲಿ ನಾವು ಇವಾಗ ದೇವ್ರ ಮನೇಲಿ ಇದ್ದೀವಿ. ಎಲ್ಲ ಫುಲ್ ಫೋಟೋಶೂಟ್ ಬಿಸಿ. ಏನದು? ಏನ್ ಮಾಡಿದ್ ನೀವು? ಇದು ನೋಕಿಯಾ ಹ್ಯಾಂಡ್ ಶೇಕ್ ಇದು. ಓಕೆ. ವೆದರ್ ಹೆಂಗಿದೆ? ವೆದರ್ ಬಹಳ ಅದ್ಭುತವಾಗಿದೆ. ಎಷ್ಟು ಗೊತ್ತಾ, ಡಿಗ್ರಿ ತೋರಿಸ್ತೀನಿ. ಬೇಡಪ್ಪ, ಇವರು ಪದೇ ವಾಚ್ ಫ್ಲೆಕ್ಸ್ ಮಾಡ್ತಾರೆ ಗೈಸ್. ಹೊಸ ವಾಚ್ ತಗೊಂಡ್ ಬಂದಿದ್ದಾರೆ ಅವರು. ಫೈರ್ ಬೋಲ್ಟ್ ಮಗ
ನೀನ್ ಸ್ವಲ್ಪ ಹುಷಾರು, ಯಾರ ತಳ್ಳಿರ ಮೇಲಿಂದ. ಯಾರು ನಿನ್ನ ತಗೊಳಪ್ಪ ನನಗೆ? ಅಷ್ಟು ನಂಬಿಕೆ ಇದೆಯಾ? ಯಾಕೆಂದ್ರೆ ಹುಡುಗಿರು ತುಂಬಾ ಜನ ಇದಾರೆ ಇಲ್ಲಿ, ಇಲ್ಲ ಇಲ್ಲ ಒಂದೆರಡು ಮೂರು. तू समझा? हाँ नहीं तू समझा नहीं. ಹಾಯ್ ಮಾಡಿ ಬಾಷ್. ಓ ಹೋ ಹೋ ಹೋ, ತಳ್ಬಿಡ್ತೀಯಾ? ಹಾ, ತಳ್ಬಿಟ್ರೆ ನಾವ್ ಎದ್ರಕೊಂಡ್ಬಿಡ್ಬೇಕಾ? ಬರ ಇಲ್ಲಿ ಇವಳು ತಳ್ತಾಳಂತೆ, ನಾವಿಲ್ವಾ? ನಾನು 2 ವರ್ಷದಿಂದ ಜಿಮ್ಗೆ ಹೋಗ್ತಿದ್ದೀನಿ. ಶ್ರೇಯಾ ಗೋಯಲ್ ನಾವಿಲ್ವಾ ಪ್ರೊಡಕ್ಷನ್ಗೆ? ತಳ್ಳೋದು ಬಾಷ್ ಏನು ನೋಡದ ಇಲ್ಲಿ? ಜೀವನದಲ್ಲಿ ಬಹಳ ಜನ ತಳ್ಳಿದ್ದಾರೆ, ಬಹಳ ಜನ ತುಳಿದಿದ್ದಾರೆ, ಓಕೆನಾ? Motivation. ಜೀವನದಲ್ಲಿ ನೋಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ತುಳಿದ್ಮೇಲೆ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಇದು. ಯಾವಂತ ತಳ್ಳಿದ್ರು ಏನೂ ಆಗಲ್ಲ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ಸ್. ಇವಾಗ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಸಿಗೋಣ. ಒಳ್ಳೊಳ್ಳೆ ಶಾರ್ಟ್ಸ್ ತೆಗ್ದೀನಿ, ನೋಡ್ಕೊಂಡು ಬನ್ನಿ. ಅವನು ಧುಮುಕ್ತಾನಂತೆ. ದುಮ್ಕಕ್ ಹೋಗ್ತೀನಿ, ನೀವು ಬೇಡ 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 ಅನ್ನಿ, ಓಕೆನಾ? ಅನ್ಬೇಕು, ಇಲ್ಲ ಬಿದ್ದೇ ಬಿಡ್ತೀನಿ ನಾನು. ನೀನ್ ತುಮಕೂರು, ನೀನ್ ಯಾರು ಕರ್ಕೊಂಬರಲ್ಲ. ಇವನ್ ನೋಡಿ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಲ್ಲ ಇನ್ನೊಂದೇನ್ ಗೊತ್ತಾ, ಅವ್ನು ಬಿದ್ರುವ ಅವ್ನ ಬಾಡಿ ಯಾರು ಎತ್ಕೊಂಬರಲ್ಲ. ಯಾಕಂದ್ರೆ ಈಜ್ ಬರುತ್ತೆ ನನಗೆ. ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಕೆರೆಯಲ್ಲಿ ಎಷ್ಟು ಮೀನಿದೆ ಅಂತ ಕೌಂಟ್ ಮಾಡ್ತಿದ್ದಾರೆ. ನಿನಗೆ ಹೆಂಗ್ ಗೊತ್ತು? ನೀನ್ ಕೇಳಿಸ್ಕೊಂಡಿಲ್ಲ, ಅಲ್ಲಿದ್ದೆ. ನೀನ್ ಸುಮ್ನೆ ಹೋಗ್ಬೇಡ. ನಾನು ಇಲ್ಲಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಹೋಗಿದೆ ನಾನು. ಏನ್ ಡಿಸ್ಕಸ್ ಮಾಡ್ತಾರೆ ಇವರು? ಏನ್ ಆಕ್ಟಿವ್ ಆಗಿ ಏನಿದ್ರೆ ಬೀಳುತ್ತೆ ಬ್ರೋ? ಅಂದ್ರೆ ನಾವು ಟೀಮ್ಸ್ ಅಲ್ಲಿ ಕ್ಲಿಸ್ಟರ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಕೆಳಗಡೆ. ಹೌದೌದು. ವಾವ್, ಕ್ರೇಜಿ ಗೈಸ್. ಗ್ರ್ಯಾಬ್ ಹೆಂಗಿರ್ತದೆ ಗ್ರ್ಯಾಬ್? ನೀನ್ ಆಕ್ಷನ್ ಮಾಡಿದ್ರೆ ಹಿಂಗೆ ನಡೆಯೋದು, ಹಿಂಗೆ ನಡೆಯುತ್ತೆ ಮತ್ತೆ. ಹಿಂಗೆಲ್ಲ ಅದು ಹಿಂಗೆ ತಾನೇ ಇರೋದು, ಹಿಂಗೆ. ಹಿಂಗಲ್ಲೇ ಹಿಂಗೆ ಅಂತಂದ. ನಾನು ಅದಕ್ಕೆ ಕ್ರ್ಯಾಬ್ ಹಿಂಗೆ, ಇವನು ಹಿಂಗಂತಾನೆ. ನೀವು ಹಿಂಗೆ ಕೈ ಹಿಂಗೆ ತಿರ್ಸ್ಕೊಂಡ್ರಲ್ಲ. ಈ ತರ ಅಂತಂದ್ರೆ ಇಲ್ಲ, ಈ ತರ ಅವ್ನು ಯಾವ್ದೋ ಜಪಾನ್ ಕ್ರ್ಯಾಬ್ ನೋಡ್ಕೊಂಡ್ ಬಂದ್ಬಿಟ್ಟು. ಏ ಜಪಾನ್ ಅಂದ್ರೆ ಅದು ಸೆನ್ಸರ್ ಆಗಿರೋದು ಬ್ರೋ. ಸೆನ್ಸರ್ ಆಗಿರುತ್ತೆ. ಏನ್ ಗಿಳಿ? ಎಲ್ಲಿ ಬಂದಿದೀವಿ ನಾವು? ದೇವ್ರ ಮನೆ. ದೇವ್ರ ಮನೆ ಅಲ್ಲ, ಇದು ನೋಡಿಲಿ, ಇದು ವೈಟ್ ಪೇಪರ್ ಅಂತ ಏನು ಕಾಣಿಸ್ತಿಲ್ಲ. ಪ್ರಾಪರ್ ಲಾಗ್ ಮಾಡೋದು ತಿರುಗಿಸ ನಿಜ ಹೇಳ್ತೀನಿ. ಏನ್ ಹೇಳು? ಮಾತಾಡ್ತೀನಿ ನೋಡು. ಏನು? ಹಾಯ್ ಗಾಯ್ಸ್, ನಾವೀಗ ಬಂದಿರೋದು ದೇವರ ಮನೆಗೆ. ಅದನ್ನ ಹೇಳಾಯ್ತು ಅವಾಗಲೇ. ನೆಕ್ಸ್ಟ್ ನಿಮಗೆ ಸುಮ್ಮನೆ ಇದು ನೋಡೋಕ್ಕೆ ವಿಡಿಯೋ, ಆದರೆ ನಾವು ಇಲ್ಲಿ ಕಿಶನ್ ಕಷ್ಟ ನೋಡ್ತಾ ಇದ್ದೀವಿ. ಎಷ್ಟೆಲ್ಲ ಕಷ್ಟಪಟ್ಟು ನಿಮಗೋಸ್ಕರ ಇದೆಲ್ಲ ರೆಕಾರ್ಡ್ ಮಾಡ್ತಿದ್ದಾನೆ. ಸೊ ದಿಸ್ ವಿಡಿಯೋ ಡಿಸರ್ವ್ಸ್ ಅ ಲೈಕ್. ಏನ್ ಮಿಸ್ಟಿದೆ ಅಂದ್ರೆ, ಏನ್ ಕ್ರೇಜಿ ಇದಾರಲ್ಲ. ಅದ್ಭುತ ಬ್ರೋ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಗೈಸ್, ಬಟ್ ರಿಯಲ್ ಆಗಿ ನೋಡಕ್ಕೆ ನೆಕ್ಸ್ಟ್ ಲೆವೆಲ್. ಮೋಡನೇ ಒಳ್ಳೆ ನಮಗೆ ಮುಚ್ಕೊಟ್ಟಂಗೆ ಆಗ್ತಿದಲ್ಲ. ನಮ್ಮ ಮುಂಚೆ ಇವರೆಲ್ಲ ಹೇಳೋರು ಕವಿಗಳು, ಮೋಡದ ಕರ್ಕೊಂಡು ಹೋಗ್ತೀನಿ, ಮೋಡದ ಮಧ್ಯ ಕರ್ಕೊಂಡು ಹೋಗ್ತೀನಿ ಅಂತ. ಮೋಡದ ಮಧ್ಯ ಬಂದಿದ್ದೀವಿ ಗಾಯ್ಸ್, ಬಂದಿದ್ದೀವಿ. ಮೋಡದ ಮಧ್ಯ ಹೌಸ್ ದ ಜೋಶ್. ಹೈ ಹೈಯೇ ಲೋಲ್ ಹೇಳ್ತಿದ್ವಾ? ಬೆಳಿಗ್ಗೆನೂ ಹೈ, ರಾತ್ರಿನೂ ಹೈ. ಕಟ್. ಸಮಾಜ ಸೇವೆ. ಸಮಾಜ ಸೇವೆ ಮಾಡ್ತಿದಾರೆ ನೋಡಿ ಗೈಸ್ ಇಲ್ಲಿ. ನೀನು ಕಿರ್ಸ ಇವಾಗ.
ವಾಯ್ಸ್ ಕೇಳಿಸುತ್ತಲ್ಲೋ ಗೊತ್ತಿಲ್ಲ, ಆ ರೇಂಜಿಗೆ ಗಾಳಿ ಇದೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಕನ್ನಡಕ ಹಾಕೊಂಡಿರೋ ಬಾಳೆ ಹೆಂಗೆ ಅಂದರೆ ನಮಗೆ ನೋಡೋಂಥ ಅದೃಷ್ಟನೇ ಇಲ್ಲ. ಸ್ಪೆಕ್ಸ್ ಮೇಲೆ ಫುಲ್ ಮಿಸ್ಟು. ಸ್ಪೆಕ್ಸ್ ತೆಗೆದ್ರೆ ಕಾಣಲ್ಲ, ಸ್ಪೆಕ್ಸ್ ಹಾಕೊಂಡ್ರೆ ಕಾಣಲ್ಲ. ಒಂಥರ ನಮ್ಮ ಫ್ಯೂಚರ್ ಥರ ಆಗ್ಬಿಟ್ಟಿದೆ ಇದು. ಗೈಸ್ ವೆದರ್ ಮಾತ್ರ ಕ್ರೇಜಿ ಇದೆ. ಆದಷ್ಟು ನೀವು ಪ್ಲ್ಯಾನ್ ಮಾಡ್ತಿದ್ದೀರಂದರೆ ಬೇಗ ಬಂದು ವಿಸಿಟ್ ಮಾಡಿ. ಈ ಮಂತ್ ಒಳಗಡೆ ಸಕ್ಕತ್ತಾಗಿದೆ ವೆದರ್ ಮಾತ್ರ, ನೆಕ್ಸ್ಟ್ ಲೆವೆಲ್. ಸದ್ಯ ದೇವರಿಗೆ ಮಳೆ ಬರ್ತಾ ಇಲ್ಲ, ಒಳ್ಳೆ ವೆದರ್ ಇದೆ. ವಾಯ್ಸ್ ಕೇಳಿಸುತ್ತಲ್ಲೂ ಗೊತ್ತಿಲ್ಲ. ಸೊ ಗೈಸ್ ದೇವ್ರ ಮನೆಯೆಲ್ಲ ನೋಡ್ಕೊಂಡು ಇವಾಗ ಬಂದಿದ್ದೀವಿ ಕೋಲಾರ ಬೇರ್ಗೆ. ಜಾಸ್ತಿ ಪ್ಲೇಸಸ್ ನೋಡೋಕ್ಕೆ ಆಗಿಲ್ಲ ಗೈಸ್, ನಾಳೆ ನೋಡಬೇಕು. ನಾಳೆ ಆ್ಯಕ್ಚುಲಿ ಟಿಕೆಟ್ ಬುಕ್ ಮಾಡಿದ್ದೀವಿ ಗಿರಿ ಸೈಡ್ಗೆ, ಮುಳ್ಳಯ್ಯನಗಿರಿ, ದತ್ತಾಪೀಠ ಎಲ್ಲ ನೋಡಬೇಕು. ಸೊ ನಮ್ಮ ಹುಡುಗರೆಲ್ಲ ಒಂದು ಪ್ಲೇಸಿಗೆ ಸುಸ್ತಾಗಿ ಹೋಗ್ಬಿಟ್ರು. ಎಲ್ಲ ನೋಡಿ ತಿನ್ನಕ್ಕೆ ಮಾತ್ರ ಚೆನ್ನಾಗಿ ತಿಂತಿದ್ದಾರೆ. ಉಣ್ಣಾಕ್ ಬರ್ರಿ ಉಣ್ಣಾಕ. ಇವನೇನೋ ಡಯಟ್ ಅಂತೆ. ಮಧ್ಯದಲ್ಲಿ ಕ್ರಾಪ್ ತಗೊಂಬಿಡು, ಚೆನ್ನಾಗಿ ಕಾಣಿಸ್ತೀಯಾ? ಕೀರ್ತನ ಹೆಂಗಿತ್ತು ಪ್ಲೇಸು? ಹಲೋ, ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಲ್ಲೇ ಹೇಳ್ಬಿಟ್ಟು ಮಾಡ್ತಿದ್ವಿ. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ದೇವ್ರ ಮನೆ? ಹಿಂಗಂದ್ರೆ ಹಂಗಂತಿಲ್ಲ, ಹಂಗಂದ್ರೆ ಹಿಂಗೆ ದೇವರ ಮನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಹಳ ಅದ್ಭುತವಾಗಿತ್ತು. ಗೋಲ್ಗಪ್ಪ ತಿನ್ನೋಣ. ಯಾಕೆ ಅದು 2 ಪುರಿ ತಿನ್ಬಿಟ್ಟು ಸಾಕು ಅಂತ್ಯಾ? ಆಕ್ಚುಲಿ ಅದರಲ್ಲಿ ಇವನ ಹೆಸರು ಅನಿರುದ್ಧ ಅಂತ. ಹುಡ್ಕೊಂಡೋಗಿ ಹೊಡೀರಿ ಇವನಿಗೆ ಫಸ್ಟ್. ಓವರ್ ಹಾಕ್ತೀನಿ. ವ್ಲಾಗ್ ಮಾಡ್ತಿರೋದೇ ಹಾಕಕ್ಕೆ. ಅವನೇನ್ ಮಾಡ್ತಿರೋದು ಹೇಳು? ಅಜಿ ಯಾವ ರಜಿ ನಿಂದು? ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಯಪ್ಪ, ಐಸ್ ಕ್ರೀಮ್ ತಿಂದ ಆಮ್ಲೆ ಕೊಡ್ದು ನೀನು. ಈ ಮಾಡು ಸ್ಟೇಟ್ ಅಜ್ಜಿನೇ. ಗೈಸ್ ಫೈನಲಿ ಸ್ಟೇಗೆ ರೀಚ್ ಆದ್ವಿ. ಸಖತ್ ಸುಸ್ತಾಗಿದೆ ಮಾತ್ರ. ನೋಡಿದ್ದು ಒಂದೇ ಪ್ಲೇಸು, ಬಟ್ ಆದರೂ ಡ್ರೈವೇ ಜಾಸ್ತಿ ಹೋಗ್ಬಿಡ್ತು ಗೈಸ್, ಅದೇ ಸ್ಟ್ರೈನ್ ಆಯಿತು. ಸೊ ನೀವು ನೋಡ್ಬೋದು ಕ್ರೇಜಿ ವ್ಯೂ ಮಾತ್ರ ಅಷ್ಟೇ. ಇಲ್ಲೂ ಇದೆ, ಅಲ್ಲಿ ನೋಡಿ ಕ್ರೇಜಿ ಮಾತ್ರ. ಒಳ್ಳೆ ಪ್ರಾಪರ್ಟಿ, ಚೆನ್ನಾಗಿದೆ ಅಷ್ಟೇ. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನೈಟು ಕ್ಯಾಂಪ್ ಫೈರ್ ಎಲ್ಲ ಹಾಕ್ಬೇಕಂತ ಪ್ಲ್ಯಾನ್ ಇದೆ. ಸೊ ಅದನ್ನೆಲ್ಲ ನಿಮಗೆ ಆಮೇಲೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆಮೇಲೆ ಸಿಗೋಣ, ಫ್ರೆಶ್ ಅಪ್ ಆಗ್ಬಿಟ್ಟು ನಾನು. ಸಿ ಯು ಗೈಸ್. ಅನ್ನಂಗಿದು ಏನಿದು ಡ್ಯಾನ್ಸ್? ಎಗ್ ಬಿರಿಯಾನಿನಾ? ಹಾಯ್ ಗಾಯ್ಸ್, ಅಂತಂತೂ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೇ ಬಿಟ್ವಿ. ಏನಪ್ಪ ಕ್ಯಾಂಪ್ ಫೈರ್ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ, ಇವಾಗೇನೋ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾನೆ ಅಂತ ಅನ್ಕೋಬೋದು. ಅವತ್ತು ನೈಟು ತೋರ್ಸೋಕ್ಕಾಗಿಲ್ಲ ಗೈಸ್, ತುಂಬ ಮಳೆ ಬಂತು, ಕ್ಯಾಂಪ್ ಫೈರ್ ಎಲ್ಲ ಹಾಕೋಕ್ಕಾಗಲಿಲ್ಲ. ಅದಾದಮೇಲೆ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಇತ್ತು, ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಅವತ್ತು ನೈಟೆಲ್ಲ ಪಾರ್ಟಿ ಎಲ್ಲ ಮಾಡಿ. ಮತ್ತು ಆ್ಯಕ್ಚುಲಿ ನೈಟ್ ನಾವು ಯಾರೂ ಮಲಗಲೇ ಇಲ್ಲ, ಯಾಕೆಂದರೆ ಬೆಳಗ್ಗೆ ಮಲ್ಕೊಂಡ್ರೆ ಮತ್ತೆ ಎದ್ದೇಳಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಗಿರಿ ಸೈಡೆಲ್ಲ ಹೊರಡಬೇಕಿತ್ತು, ಮುಳ್ಳಯ್ಯನಗಿರಿ ಸೈಡೆಲ್ಲ. ಬಟ್ ಆದರೂ ಮಲಗಿದ್ವಿ. 3 ಅರೌಂಡ್ ಆಗಿತ್ತು ನೈಟು, 3 ಮೇಲೆಲ್ಲ ಮಲ್ಕೊಂಡ್ಬಿಟ್ವಿ.
ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ 9 ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟಿದ್ದೀವಿ. ಮತ್ತಿನ್ನು ಹೋಗೋಕ್ಕಾಗಲ್ಲ ಅಂತ ಮತ್ತೆ ಸುಮ್ಮನಾದ್ವಿ. ಆ್ಯಕ್ಚುಲಿ ಹೋಗ್ಬೋದಿತ್ತು, ಬಟ್ ಎಲ್ಲರೂ 2 o'clock ಎಲ್ಲ ಟ್ರೈನೆಲ್ಲ ಬುಕ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಯಾಕೆಂದರೆ ಒಂದು ಸ್ವಲ್ಪ ಜನ ಒಂದು 2 to 3 ಮೆಂಬರ್ಸ್ ಅವರು ಅರ್ಜೆಂಟಾಗಿ ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು, ಅವ್ರದ್ದೇನೋ ವರ್ಕ್ ಇತ್ತಂತ. ಸೊ ಹಂಗಾಗಿ ಬಿಡು ಇನ್ನೇನು ಹೋಗೋಕ್ಕಾಗಲ್ಲ ಅಂತ ಸುಮ್ಮನಾದ್ವಿ. ಬಟ್ ಸ್ವಲ್ಪ ಬೇಜಾರಿದೆ, ಒಂದೇ ಪ್ಲೇಸೇ ಕವರ್ ಮಾಡೋಕ್ಕಾಯ್ತಲ್ಲ, ನಿಮಗೂ ತೋರ್ಸೋಕ್ಕಾಗಿಲ್ಲ ಜಾಸ್ತಿ ಪ್ಲೇಸು. ಬಟ್ ಇರಲಿ ಗೈಸ್, ಅದನ್ನು ಹೇಳ್ತಾರಲ್ಲ, ನಾವು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಯಾರ ಜೊತೆ ಹೋಗ್ತೀವಿ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೀವೇ ನೋಡಿದ್ದೀರಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ, ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ. ಅಷ್ಟು ಖುಷಿ ಇದೆ, ಅದು ಮಾತ್ರ ಹೇಳ್ಕೊಬೋದು. ಸ್ಟೇ ಬಗ್ಗೆ ಹೇಳ್ಬೇಕಂತಂದರೆ ಸ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಓನರ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸಿವ್ ಆಗಿದ್ದಾರೆ. ಆ್ಯಂಡ್ ಯಾವುದೇ ರೀತಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗಲಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಅಟ್ಮಾಸ್ಫಿಯರ್, ಸುತ್ತಮುತ್ತ ಒಳ್ಳೆ ವೆದರ್ ಇದೆ. ಆ್ಯಂಡ್ ನಿಮಗೆ ಸ್ಟೇಜ್ ಏನೋ ಡೀಟೇಲ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಅದಾದಮೇಲೆ ನೀವು ಮುಳ್ಳಯ್ಯನಗಿರಿ ಸೈಡ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂತಂದರೆ ಸೊ ಅಲ್ಲಿ ಬುಕಿಂಗ್ಸ್ ಇರುತ್ತೆ. ನಿಮಗೆ ಅದು QR ಕೋಡ್ ಏನೋ ಇದೆ, ಅದ್ರ ಲಿಂಕು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗಿರಿ ಸೈಡ್ದು ಬುಕಿಂಗ್ಸ್ದು. ಸೊ ಅಲ್ಲಿ ನಿಮಗೆ ಪರ್ ವೆಹಿಕಲ್ 100 rupees ಚಾರ್ಜ್ ಮಾಡ್ತಾರೆ. ನೀವು ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು, ಪರ್ ವೆಹಿಕಲ್ 100 rupees. ಅಲ್ಲಿ ಹೋದರೆ ನಿಮಗೆ ಮೇನ್ ಅಡ್ವಾಂಟೇಜ್ ಏನಂತಂದರೆ ಮಿನಿಮಮ್ 7 ಪ್ಲೇಸಸ್ಸನ್ನೇ ಕವರ್ ಮಾಡ್ಬೋದು. ಮುಳ್ಳಯ್ಯನಗಿರಿ, ಸೀತಾಳಗಿರಿ, ಬಾಬಾ ಬುಡನ್ಗಿರಿ, ಮತ್ತು ಜರಿ ಫಾಲ್ಸ್, ಆ ಥರ ತುಂಬ ಪ್ಲೇಸಸ್ ಇದೆ, ಅಲ್ಲೆಲ್ಲ ಕವರ್ ಮಾಡ್ಬೋದು. ಬಟ್ ದೇವ್ರ ಮನೆ ಸೈಡೆಲ್ಲ ಏನೂ ಬುಕಿಂಗ್ಸ್ ಇಲ್ಲ ಗೈಸ್, ಫ್ರೀ ಎಂಟ್ರಿ ಇರುತ್ತೆ. ಸೊ ನಾವು ಅಲ್ಲಿಗೆ ಹೋಗ್ಬಿಟ್ಟಿದ್ವಿ. ಆ್ಯಂಡ್ ಇವಾಗ ಅಷ್ಟು ಅಂತ ಜನ ಏನೂ ಇಲ್ಲ. ನೀವು ಆ ಮಾನ್ಸೂನ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಬೇಗ ಈ ಮಂತಲ್ಲಿ ಹೋಗ್ಬಿಟ್ಟು ಬನ್ನಿ, ವೆದರ್ ತುಂಬ ಚೆನ್ನಾಗಿದೆ ಚಿಕ್ಕಮಗಳೂರಲ್ಲಿ. ಸೊ ಗೈಸ್, ಇದಾಗಿತ್ತು ನನ್ನ ಹೊಸ ಮೊದಲನೆಯ ವ್ಲಾಗ್. ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ, ಸಪೋರ್ಟ್ ಮಾಡಿದ್ದೀರ ಕೂಡ. ಆ್ಯಂಡ್ ಇದೇ ರೀತಿ ನನಗೆ ಯೂಟ್ಯೂಬಲ್ಲೂ ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಬೇಕು ಗೈಸ್. ನಂದೇನೋ ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ಸ್ ಥರ ಏನು ಬಿಡಲ್ಲ, ಆ ಥರ ಏನೂ ಪ್ಲ್ಯಾನ್ಸ್ ಇಲ್ಲ. ನನಗೆ ಏನು ಅನಿಸಿದೆ ಅಂತಂದರೆ ಮ್ಯೂಸಿಕ್ ರಿಲೇಟೆಡ್ ಏನಾದರೂ ವ್ಲಾಗ್ ಮಾಡೋಣ ಅಂತ. ಬಿಕಾಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ತುಂಬ DMs ಬಂದಿತ್ತು, ಬ್ರೋ ನೀವು ಹೆಂಗೆ ರೆಕಾರ್ಡ್ ಮಾಡ್ತೀರಾ, ಏನೇನು ಬೇಕು ಎಕ್ವಿಪ್ಮೆಂಟ್ಸು, ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ. ಸೊ ಅದೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಏನೇನಿರುತ್ತೆ, ಏನೇನು ಎಕ್ವಿಪ್ಮೆಂಟ್ ನಾನು ಯೂಸ್ ಮಾಡ್ತೀನಿ ಅನ್ನೋದೆಲ್ಲ. ಆ್ಯಂಡ್ ಒಂದು ಸಾಂಗ್ ತೊಗೊಂಡ್ಬಿಟ್ಟು ಅದ್ರ ಬಗ್ಗೆ ಡೀಟೇಲಿಂಗ್ ಏನೇನು ವರ್ಕ್ ಮಾಡ್ಬೋದು ಅದ್ರ ಕೂಡ ನಾನು ಯೂಟ್ಯೂಬಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಗೈಸ್, ನೀವು ಕೂಡ ನನಗೆ ಐಡಿಯಾಸ್ ಕೊಡಿ, ಇಲ್ಲ ಕಿಶನ್ ಈ ಥರ ಮಾಡ್ಬೋದು, ಈ ಥರ ಮಾಡು ಅಂತ. ಸೊ ಖಂಡಿತ ಮಾಡ್ತೀನಿ ಆ ಥರ. ಅದಕ್ಕೆ ಹೇಳೋದು, ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಕೆಲಸ ಇರಲಿ ಸ್ವಲ್ಪ ಫ್ರೀ ಮಾಡ್ಕೊಂಡ್ಬಿಟ್ಟು ಹೋಗಿ ಬನ್ನಿ. ಯಾಕೆಂದರೆ ನೀವು ಅಲ್ಲಿ ಕ್ರಿಯೇಟ್ ಮಾಡೋ ಮೆಮೊರೀಸ್ ಇದೆಯಲ್ಲ, ಅದು ನಿಮ್ಮ ಮೆಂಟಲ್ಗೆ, ನಿಮ್ಮ ಮೈಂಡ್ಗೆ ದ ಬೆಸ್ಟ್ ಮೆಡಿಸನ್ ಆಗಿರುತ್ತೆ. ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಆ ಥರ ಟೈಮ್ ಸಿಗೋದು ಮತ್ತೆ ನಿಮಗೆ ಮುಂದೆ ಸಿಗುತ್ತೋ ಅಲ್ಲ ಗೊತ್ತಿಲ್ಲ. ಸೊ ಪ್ಲ್ಯಾನ್ ಮಾಡಿದಾಗ ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಸೊ ಇದಾಗಿತ್ತು ನನ್ನ ಹೊಸ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮುಗಿಯದ ಇರಲಿ ಈ ಪಯಣ, ಸಾಗುತ್ತಲಿರಲಿ.